ಟ್ರೈಲರ್ ನೋಡಿ ತುಂಬಾ ಕನ್‌ಫ್ಯೂಷನ್ ಆಗಿರ್ಬೇಕಲ್ಲ? ಆಕ್ಚುಲಿ ನನಗೂ ಆಯ್ತು. ಎಷ್ಟೋ ಜನಕ್ಕೆ ಟ್ರೈಲರ್ ಅಂತೂ ಅರ್ಥನೇ ಆಗಿರಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಒಪ್ಪಿಯವ್ರು ಮಾತ್ರ ನಮ್ಗೆ ತಲೇಲಿ ಹುಳ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅರ್ಜುನ್ ಜನ್ಯನು ನಾನೇನ್ ಕಮ್ಮಿ ಇಲ್ಲ ಗುರು ಅಂತ ಇಲ್ಲಿ ಟ್ರೈಲರ್ ಮೂಲಕ ನನ್ಗೆ ತೋರ್ಸ್ತಿದ್ದಾರೆ. ಈ ಟ್ರೈಲರ್ ಅಲ್ಲಿ ಏನೆಲ್ಲ ಹೇಳೋಕ್ ಟ್ರೈ ಮಾಡಿದ್ದಾರೆ, ಹಾಗೆ ಎಷ್ಟು ವಿಷಯಗಳು ಈ ಟ್ರೈಲರ್ ಅಲ್ಲಿ ಅಡಗಿ ಕೂತ್ಕೊಂಡಿದ್ದಾವೆ ಅಂತ ನಾವು ಡೀಟೇಲ್ ಆಗಿ ಈ ವಿಡಿಯೋನ ನೋಡೋಣ. ನಾನ್ ಅರ್ಥ ಮಾಡ್ಕೊಂಡಿರೋ ತರ ನಾನು ಹೇಳ್ತೀನಿ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. 2025ರ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಅಂದ್ರೆ ಅದು 45. ಯಾಕಪ್ಪ ಅಂದ್ರೆ ಇವರು ಸ್ಟಾರ್ಟಿಂಗ್ ಇಂದ ಬಿಡ್ತಾ ಇರೋ ಒಂದೊಂದು ಪೋಸ್ಟರ್ಸ್ ಆಗಿರ್ಬೋದು, ಒಂದೊಂದು ವಿಜುವಲ್ಸ್ ಆಗಿರ್ಬೋದು, ಎಲ್ಲವೂ ತುಂಬಾನೇ ಹೈಪ್ ನ ಕ್ರಿಯೇಟ್ ಮಾಡಿತ್ತು. ಯಾಕಪ್ಪ ಅಂದ್ರೆ ಇದರಲ್ಲಿ ಇರುವಂತ ಒಂದು ವಿಜುವಲ್ಸ್ ಆಗಿರ್ಬೋದು, ಪ್ರತಿ ಒಂದು ಕೂಡ ತುಂಬಾ ಹೈ ಕ್ವಾಲಿಟಿಯಾಗಿ ಇತ್ತು. ಹಾಗೆ ಕಾನ್ಸೆಪ್ಟ್ ಕೂಡ ಹಾಗೆ ಇದೆ ಅಂತ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ 45 ಸಿನಿಮಾ. ಟ್ರೈಲರ್ ನೋಡ್ತಿದ್ರೇನೆ ಅನ್ಸುತ್ತೆ ಹೇಳೋಕೆ ತುಂಬಾನೇ ವಿಷಯ ಇದಾವೆ. ಆದ್ರೆ ಅದನ್ನ ತುಂಬಾ ಹಿಡನ್ ಆಗಿ ಇಟ್ಟಿದ್ದಾರೆ. ಹಿಡನ್ ಆಗಿ ಇಟ್ಟಿದ್ದಾರೋ ಇಲ್ವಾ ನಮಗೆ ಅರ್ಥ ಆಗಿಲ್ವೋ ಟ್ರೈಲರ್ ನೋಡಿ ಅದಂತೂ ಗೊತ್ತಾಗಿಲ್ಲ. ಗೋರಿ ಮೇಲೆ ಬರ್ದಿರುವಂತ ಹುಟ್ಟಿನ ದಿನಾಂಕ ಹಾಗೂ ಸಾವಿನ ದಿನಾಂಕ ಮಧ್ಯೆ ಇರುವಂತ ಡ್ಯಾಶೇ ಬದುಕು ಅಂತ ಇಲ್ಲಿ ಉಪೇಂದ್ರ ಅವರ ಡೈಲಾಗ್ ಇದೆ. ಉಪೇಂದ್ರ ಅವರ ಸಿನಿಮಾಗಳಲ್ಲಿ ಯೂಶಲಿ ಈ ತರದ ಡೈಲಾಗ್ಸ್ ನಾವು ಕೇಳೋಕ್ಕೆ ಕೇಳ್ಪಡ್ತಿದ್ವಿ. ಆದ್ರೆ ಇಲ್ಲಿ ಅರ್ಜುನ್ ಜನ್ಯ ಅವರು ಈ ತರದ ಒಂದು ಫಿಲಾಸಫಿಕಲ್ ಥಾಟ್ ನ ನಮಗೆ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಬರುವಂತ ಎಲ್ಲಾ ಕ್ಯಾರೆಕ್ಟರ್‌ಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ಕಾಂಪ್ಲಿಕೇಟೆಡ್ ವಿಷಯ ಅಂತ ಅನ್ನಿಸ್ತಾ ಇದೆ. ಶಿವಣ್ಣ ಹಾಗೆ ಉಪೇಂದ್ರ ಅವರ ಕ್ಯಾರೆಕ್ಟರ್ ತುಂಬಾ ಲೇಯರ್ ಆಗಿದೆ ಅಂತ ನನಗ್ ಫೀಲ್ ಆಗ್ತಿದೆ. ಯಾಕಪ್ಪ ಅಂದ್ರೆ ನೀವು ಟ್ರೈಲರ್ ಅಲ್ಲಿ ನೋಡಿರೋ ತರ ಉಪೇಂದ್ರ ಅವರು ಪ್ರತಿ ಫ್ರೇಮ್ ಬಂದಾಗ ಅವರ ಪೋರ್ಷನ್ ಎಲ್ಲವೂ ರೆಡ್ ಕಲರ್ ಆಗಿರುತ್ತೆ. ಅಂದ್ರೆ ಇಟ್ ರೆಫರ್ಸ್ ಟು ಡಿಸ್ಟ್ರಕ್ಟರ್ ಅಂತ. ಹಾಗೆ ಶಿವಣ್ಣ ಫ್ರೇಮ್ ಅಲ್ಲಿ ಬಂದಾಗ ಪ್ರತಿ ಒಂದು ಫ್ರೇಮು ಕಲರ್‌ಫುಲ್ ಹಾಗೆ ಬ್ಲೂ ಅಂಡ್ ಯೆಲ್ಲೋ ಇರುತ್ತೆ. ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇದು ಸರ್ವೈವರ್ ಅಂತ ಇಂಡಿಕೇಟ್ ಮಾಡುತ್ತೆ. ಟ್ರೈಲರ್ ನೋಡ್ತಿದ್ರೆ ನನಗನ್ಸೋದು ಇದು ತುಂಬಾನೇ ಫ್ಯೂಚರಿಸ್ಟಿಕ್ ಆಗಿದೆ. ಹಾಗೆ ನನಗೆ ಟ್ರೈಲರ್ ಅಲ್ಲಿ ಅಷ್ಟೊಂದು ಏನು ಅರ್ಥ ಆಗಿಲ್ಲ. ಅರ್ಥ ಆಗಿದ ಮಟ್ಟಿಗೆ ರಾಜ್‌ವಿ ಶೆಟ್ರು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಆ ಪ್ರಾಬ್ಲಮ್ ಇಂದ ಬಚಾವ್ ಆಗ್ಬೇಕು. ಆದ್ರೆ ಅಲ್ಲಿ ಆಪೋಸಿಟ್ ಅಲ್ಲಿ ಉಪೇಂದ್ರ ಅವರು ಇರ್ತಾರೆ. ಉಪೇಂದ್ರ ಅವರ ಕ್ಯಾರೆಕ್ಟರ್ ತುಂಬಾ ನಟೋರಿಯಸ್ ಆಗಿ ಇಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಅಂದ್ರೆ ಇವ್ರದ ಒಂದು ಪ್ರಪಂಚ ಇರುತ್ತೆ, ಸಾಮ್ರಾಜ್ಯ ಇರುತ್ತೆ. ಇಲ್ಲಿ ಅವರೇ ಯಮ ಅನ್ನೋ ತರ ಇಲ್ಲಿ ನಮಗೆ ತೋರಿಸಿದ್ದಾರೆ. ಶಿವಣ್ಣ ಅವರು ನಮಗೆ ಸರ್ವೈವರ್ ಅನ್ನೋ ತರ ತೋರಿಸಿದ್ದಾರೆ. ಅಂದ್ರೆ ರಾಜ್‌ಬಿ ಶೆಟ್ಟಿ ಎಲ್ಲೆಲ್ಲಿ ಬರ್ತಾರೆ ಅಲ್ಲಿ ಶಿವಣ್ಣ ಅವರು ಇರ್ತಾರೆ. ಅಂದ್ರೆ ರಾಜ್‌ಬಿ ಶೆಟ್ಟಿ ಅವ್ರನ್ನ ಸೇವ್ ಮಾಡೋದೇ ಶಿವಣ್ಣ ಅವರ ಕೆಲಸ. ಇದು ನಾನು ಅರ್ಥ ಮಾಡ್ಕೊಂಡಿರೋ ತರ ಟ್ರೈಲರು. ಜಾಸ್ತಿ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು ಟ್ರೈಲರ್ ಎಲ್ಲ. ಬಟ್ ಈ ತರ ನನಗ್ ಫೀಲ್ ಆಯ್ತು. ಈ ಎಲ್ಲಾ ಕ್ಯಾರೆಕ್ಟರ್‌ಗಳು ಮೈಥಾಲಾಜಿಕಲ್ ಮೆಟಾಫರ್ಸ್ ಅಂತಾನೂ ಹೇಳ್ಬೋದು. ಹಾಗೆ OMD4 ಇದು ಏನು ಅಂತ ಗೊತ್ತಿಲ್ಲ. ಆಕ್ಚುಲಿ ಟ್ರೈಲರ್ ಅಲ್ಲಿ 2-3 ಸತಿ ತೋರ್ಸಿದ್ರು. ಇದು ಮೇನ್ ಆಗಿ ಉಪೇಂದ್ರ ಅವರ ಸರ್ಕಮ್‌ಟೆನ್ಸ್ ಅಲ್ಲೇ ಬರುವಂತ ವಿಷಯಗಳು. ಆಮೇಲೆ ಆ ತ್ರಿಶೂಲ ಇದು ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ. ಈ ತ್ರಿಶೂಲ ಆಕ್ಚುಲಿ ಒಂದು ವೆಪನ್ನು. ಇದು ಈ ತರ ನೋಡ್ತಿದ್ರೆ ಅದು ಮೆಟಾಫರಿಕಲಿ ಬೇಕು ಅಂತ ಮೈಥಾಲಜಿಕಲ್ ಮೆಟಾಫರ್ಸ್ ಆಗಿ ಇದನ್ನ ಇಕ್ವಿಪ್‌ಮೆಂಟ್ಸ್ ಆಗಿ ಯೂಸ್ ಮಾಡಿದ್ದಾರೆ. ನಮ್ಮ ಶಿವಣ್ಣ ಅವರಿಗೆ ಲಾಸ್ಟ್ ಟ್ರೈಲರ್ ಅಲ್ಲಿ ಒಂದು ಯಾವುದೋ ಗ್ಲಿಮ್ಸ್ ತೋರಿಸಿದ್ರು. ಅದನ್ನ ನೋಡಿ ನಿಜವಾಗ್ಲೂ ಲಿಟರಲಿ ಗೂಸ್ ಬಂಪ್ಸ್ ಬಂತು. ಯಾಕಪ್ಪ ಅಂದ್ರೆ ಈ ತರ ಶಿವಣ್ಣನ ಕರೆಕ್ಟಾಗಿ ಪರ್ಫಾರ್ಮರ್ ಆಗಿ ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಡೈರೆಕ್ಟರ್ಸು. ಅರ್ಜುನ್ ಜನ್ಯ ಅವರು ಹೊಸಬ್ರು ಆಗಿರ್ಬೋದು. ಆದ್ರೆ ಅವರಿಗೆ ಶಿವಣ್ಣ ಅವರ ಪೊಟೆನ್ಷಿಯಲ್ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ. ಅವರು ಹಾಗೇನೆ ಸಿನಿಮಾದಲ್ಲೂ ತೋರಿಸಿದ್ರೆ ಅದು ನಮಗೆ ಖುಷಿ ಕೊಡುತ್ತೆ. ಇಲ್ಲ ಅಂದ್ರೆ ಗೊತ್ತಲ್ವಾ?